ತುಂಬಾನೇ ವಿಷಕಾರಿಯಾದಂಥ ಕ್ರಿಯೇಚರ್ಗಳಿರುವ ಒಂದು ಬರಡಾದ ಗೊತ್ತಿಲ್ಲದಿರುವಂಥ ಒಂದು ಗ್ರಹದಲ್ಲಿ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಅಲ್ಲೇ ಬಿಟ್ಟೋದ್ರೆ ಹೇಗಿರುತ್ತೆ? ಆ ಗ್ರಹದಲ್ಲಿರೋ ಕ್ರಿಯೇಚರ್ಗಳು ತುಂಬಾನೇ ಡೇಂಜರಸ್. ಯಾಕಂದ್ರೆ ಒಂದು ವೇಳೆಯಲ್ಲಿ ಮಳೆ ಬಂದ್ರೆ ಸಾಕು ಆ ಕ್ರಿಯೇಚರ್ಗಳು ತುಂಬಾನೇ ಆಕ್ಟಿವ್ ಆಗಿಬಿಡ್ತವೆ. ಈ ಕ್ರಿಯೇಚರ್ಗಳ ಮಧ್ಯೆನೇ ಸಿಗಾಕೊಂಡಿರುವ ಒಬ್ಬ ವ್ಯಕ್ತಿ ಇದಷ್ಟೇ ಅಲ್ಲದೆ ಇವನನ್ನು ಸಾಯಿಸೋಕೆ ಅಂತಾನೆ ಕೆಲವು ಜನರು ಕೂಡ ಬರ್ತಾರೆ. ಆ ಜನರು ಇವನನ್ನು ಸಾಯಿಸಿದ್ರ ಅಥವಾ ಅವನು ಆ ಭಯಾನಕ ಕ್ರಿಯೇಚರ್ಗಳಿಗೆ ಬಲಿಯಾಗೋದ್ನ? ಅಷ್ಟಕ್ಕೂ ಈ ವ್ಯಕ್ತಿ ಯಾರು, ಇಲ್ಲಿ ಏಕೆ ಬಂದ, ಮತ್ತೆ ಅವನು ಅವನ ಗ್ರಹಕ್ಕೆ ಹಿಂದಿರುಗಿ ಹೋಗ್ತಾನೆ ಇಲ್ವ ಅಂತ ನೀವು ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಂದಾಗೆ ಈ ಮೂವಿ ನೇಮ್ ಬಂದ್ಬಿಟ್ಟು ರೆಡಿಕ್ ಅಂತ. ಸೊ ಇವಾಗ ತಡ ಮಾಡದೆ ಮೂವಿ ಕಡೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ವ್ಯಕ್ತಿ ರೆಡ್ಡಿಕ್ನ ತೋರಿಸ್ತಾರೆ. ಆತ ಒಂದು ಯಾವುದೋ ಗೊತ್ತಿಲ್ಲದಿರುವಂತ ಬರಡು ಪ್ಲಾನೆಟ್ ಅಲ್ಲಿ ತುಂಬಾನೇ ಗಾಯಗೊಂಡು ಬಿದ್ದಿರ್ತಾನೆ. ಅದಲ್ಲದೆ ಕಾಲಿಗೆ ತುಂಬಾ ಏಟಾಗಿರೋದ್ರಿಂದ ರೆಡ್ಡಿಕ್ ತೆವಳತಾನೆ ಮುಂದೆ ಹೋಗ್ತಿದ್ದಾನೆ. ಈ ರೆಡ್ಡಿಕ್ ಈ ಗ್ರಹಕ್ಕೆ ಹೇಗೆ ಬಂದ ಮತ್ತೆ ಅವನಿಗೆ ಈ ಗಾಯಗಳು ಹೇಗೆ ಆದವು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಈ ಗ್ರಹದಲ್ಲಿ ಕೂಡ ಕೆಲವೊಂದು ಭಯಾನಕ ಕ್ರಿಯೇಚರ್ಗಳಿದ್ದವು. ಅವುಗಳಲ್ಲಿ ಕೆಲವು ನೋಡೋಕೆ ತೋಳಗಳ ತರ ಇದ್ರೆ ಇನ್ನು ಕೆಲವು ಕ್ರಿಯೇಚರ್ಗಳು ತುಂಬಾನೇ ವಿಚಿತ್ರವಾಗಿದ್ದವು. ಹೀಗಿರ್ಬೇಕಾದ್ರೆ ಅಲ್ಲೇ ಇರುವಂತ ಕೆಲವು ತೋಳಗಳು ತೆವಳ್ತಾ ಇದ್ದ ರೆಡ್ಡಿಕ್ನ ನೋಡ್ಬಿಡ್ತವೆ. ತೋಳಗಳು ನೋಡಿದ್ದೆ ತಡ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಓಡಿ ಬರ್ತವೆ. ತೋಳಗಳು ಅಟ್ಯಾಕ್ ಮಾಡೋಕೆ ಬರ್ತಿರೋದನ್ನ ನೋಡಿ ನಮ್ಮ ಹೀರೋ ರೆಡ್ಡಿಕ್ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ವಾಪಸ್ಸು ಹಿಂದಕ್ಕೆ ತೆವಳ್ತಾ ಬಂದು ಒಂದು ಚಿಕ್ಕ ನೀರಿನ ಕೊಳದಲ್ಲಿ ಮುಳುಗಿ ಬಚ್ಚಿಟ್ಕೋತಾನೆ. ರೆಡ್ಡಿಕ್ ನೀರಿನ ಒಳಗಡೆನ ಉಸಿರನ್ನ ಬಿಗಿ ಹಿಡ್ಕೊಂಡು ಆ ತೋಳಗಳು ಹೋಗೋದಕ್ಕೆ ಕಾಯ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಆ ತೋಳಗಳು ಅಲ್ಲಿಂದ ಹೋಗ್ತವೆ. ರೆಡ್ಡಿಕ್ ಕೂಡ ನೀರಿನಿಂದ ಹೊರಗೆ ಬಂದು ತನ್ನ ಕಾಲಿಗೆ ಆಗಿರುವಂತ ಗಾಯನ ನೋಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ರೆಡ್ಡಿಕ್ನ ಹಿಂದೆ ಇನ್ನೂ ಒಂದು ತೋಳ ಇದೆ ಅಂತ. ಅದನ್ನ ನೋಡಿದ ರೆಡ್ಡಿಕ್ ಕೂಡ ಗಾಬರಿ ಆಗ್ತಾನೆ. ಆ ತೋಳ ಕೂಡ ಇದ್ದಕ್ಕಿದ್ದಾಗೆ ರೆಡ್ಡಿಕ್ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ರೆಡ್ಡಿಕ್ ಇಂಜುರಿ ಆಗಿದ್ರು ಕೂಡ ಅದರ ಜೊತೆ ಸ್ವಲ್ಪ ಫೈಟ್ ಮಾಡಿ ಒಂದು ಮೆಟಲ್ನ ತುಂಡನ್ನ ದೂರ ಎಸಿತಾನೆ. ಅದನ್ನು ನೋಡಿದ ಆ ತೋಳ ಮೆಟಲ್ ಕಡೆನೆ ಓಡಿ ಹೋಗ್ಬಿಡುತ್ತೆ. ಈ ಸೀನ್ ನೋಡಿದ್ಮೇಲೆ ನಾನು ಈ ಕ್ರಿಯೇಚರ್ನ ತೋಳ ಅನ್ಬೇಕು ಅಥವಾ ನಾಯಿ ಅನ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ. ನಂತರ ರೆಡ್ಡಿಕ್ ಒಂದು ಗುಹೆ ಒಳಗಡೆ ಬಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ತನಗೆ ಆಗಿರುವ ಗಾಯಗಳ ಬಗ್ಗೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ರೆಡ್ಡಿಕ್ ಇದ್ದಂತ ಗುಹೆ ಒಳಗಡೆನೆ ಒಂದು ಚಿಕ್ಕ ನೀರಿನ ಹಳ್ಳ ಇರೋದ್ರಿಂದ ಮತ್ತೆ ಆ ತೋಳಗಳು ನೀರನ್ನ ಕುಡಿಯೋಕೆ ಅಂತ ಅಲ್ಲಿ ಬರ್ತವೆ. ಹೀಗೆ ಆ ತೋಳಗಳು ನೀರನ್ನ ಕುಡಿತಾ ಇರಬೇಕಾದ್ರೆ ನೀರಿನಲ್ಲಿದ್ದ ಕೆಲವು ಭಯಾನಕ ಕ್ರಿಯೇಚರ್ಗಳು ಹೊರಬರ್ತವೆ. ಆ ಕ್ರಿಯೇಚರ್ಗಳು ಅಲ್ಲಿ ಇದ್ದಂತ ಕೆಲವು ತೋಳಗಳನ್ನ ಸಾಯಿಸ್ಬಿಡ್ತವೆ. ಅದಲ್ಲದೆ ಆ ಕ್ರಿಯೇಚರ್ಗಳಲ್ಲಿ ತುಂಬಾನೇ ವಿಷ ಇರುತ್ತೆ. ಅದರಿಂದನೇ ಅವುಗಳು ಆ ತೋಳಗಳನ್ನ ಸಾಯಿಸ್ತಿರೋದು. ಇದನ್ನೆಲ್ಲವನ್ನು ನಮ್ಮ ಹೀರೋ ರೆಡ್ಡಿಕ್ ಬಚ್ಚಿಟ್ಕೊಂಡೇ ನೋಡ್ತಾ ಇರ್ತಾನೆ. ಯಾಕಂದ್ರೆ ರೆಡ್ಡಿಕ್ನು ಕೂಡ ಆ ನೀರನ್ನ ದಾಟ್ಕೊಂಡು ಮುಂದೆ ಹೋಗ್ಬೇಕಾಗಿರುತ್ತೆ. ಹೀಗೆ ನಮ್ಮ ಹೀರೋ ಅಲ್ಲಿಂದ ಹೋಗ್ಬೇಕು ಅನ್ನೋವಾಗ ನೀರಲ್ಲಿದ್ದ ಒಂದು ಕ್ರಿಯೇಚರ್ ಅವನ ಹಿಂದೆನೆ ನಿಂತಿರುತ್ತೆ. ಆ ಕ್ರಿಯೇಚರ್ ರೆಡ್ಡಿಕ್ನ ಸಾಯಿಸೋಕೆ ಅಂತ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ರೆಡ್ಡಿಕ್ನು ಕೂಡ ಏನು ಕಮ್ಮಿ ಇರಲ್ಲ, ಅದರ ಜೊತೆ ಫೈಟ್ ಮಾಡಿ ಹೇಗೋ ಅದರಿಂದ ತಪ್ಪಿಸ್ಕೊಂಡ್ ಬಿಡ್ತಾನೆ. ಹೀಗೆ ನಮ್ಮ ಹೀರೋ ಅಲ್ಲಿಂದ ಬೇರೆ ಕಡೆ ಬಂದು ಕಲ್ಲುಗಳ ಮಧ್ಯೆ ಬಚ್ಚಿಟ್ಕೋತಾನೆ. ಇವಾಗ ಇಲ್ಲಿಂದ ನಮಗೆ ಗೊತ್ತಾಗುತ್ತೆ ರೆಡ್ಡಿಕ್ ಯಾರು ಮತ್ತೆ ಅವನು ಈ ಗ್ರಹಕ್ಕೆ ಹೇಗೆ ಬಂದ ಅಂತ. ರೆಡ್ಡಿಕ್ ಎಲ್ಲಿ ವಾಸಿಸ್ತಿದ್ದ ಅಂದ್ರೆ ಅವನು ಯಾವ ಗ್ರಹದಲ್ಲಿ ವಾಸಿಸ್ತಿದ್ದ ಅಲ್ಲಿನ ಲಾರ್ಡ್ ಅಂದ್ರೆ ಅಲ್ಲಿನ ರಾಜನಾದ ಮಾರ್ಷನ್ ಅನ್ನು ರೆಡ್ಡಿಕ್ನೇ ಸಾಯಿಸ್ಬಿಡ್ತಾನೆ. ರೆಡ್ಡಿಕ್ನೇ ಆ ರಾಜನನ್ನ ಸಾಯಿಸಿರೋದ್ರಿಂದ ಅಲ್ಲಿನ ಹೊಸ ರಾಜನಾಗಿ ರೆಡ್ಡಿಕ್ನೇ ಆಗ್ತಾನೆ. ರಾಜ ಆದ ಬಳಿಕ ಕೂಡ ರೆಡ್ಡಿಕ್ ಬಹಳ ಚಿಂತೆ ಮತ್ತೆ ಭಯ ಪಡ್ತಾ ಇರ್ತಾನೆ. ಯಾಕಂದ್ರೆ ಅಲ್ಲಿರುವಂತ ಜನರಲ್ಲಿ ಬಹಳಷ್ಟು ಜನ ರೆಡ್ಡಿಕ್ನ ಸಾಯಿಸಿ ನಂತರ ಅವರು ರಾಜ ಆಗ್ಬೇಕು ಅಂತ ಮಾಡಿರ್ತಾರೆ. ಯಾಕಂದ್ರೆ ಇಲ್ಲಿ ಒಂದು ರೂಲ್ಸ್ ಇರುತ್ತೆ. ಏನಂದ್ರೆ ಯಾರು ಕಿಂಗ್ ಅಂದ್ರೆ ರಾಜನನ್ನ ಸಾಯಿಸ್ತಾರೆ ಅವರೇ ಅಲ್ಲಿನ ಮುಂದಿನ ರಾಜನಾಗಿ ಆಯ್ಕೆ ಆಗ್ತಾರೆ. ಇದರಿಂದನೇ ರೆಡ್ಡಿಕ್ಕಿಗೆ ಪ್ರತಿ ಕ್ಷಣವೂ ತನ್ನ ಜೀವದ ಬಗ್ಗೆ ಭಯ ಆಗ್ತಾ ಇರುತ್ತೆ. ಹೀಗೆ ಒಂದು ದಿನ ಅವನ ಜೊತೆ ಇದ್ದಂತ ಮಹಿಳೆ ಕೂಡ ರೆಡ್ಡಿಕ್ನ ಸಾಯಿಸೋದಕ್ಕೆ ಅಂತ ಅವನ ಹಿಂದೆಯಿಂದ ಚಾಕುವಿನಿಂದ ಚುಚ್ಚೋಕೆ ಟ್ರೈ ಮಾಡ್ತಾಳೆ. ಆದ್ರೆ ರೆಡ್ಡಿಕ್ ಮಾತ್ರ ತುಂಬಾನೇ ಚಾಣಾಕ್ಷ. ಅವಳನ್ನೇ ಹಿಡಿದು ಚಾಕುವಿನಿಂದ ಅವಳನ್ನು ಚುಚ್ಚಿ ಸಾಯಿಸ್ಬಿಡ್ತಾನೆ. ಇದೆಲ್ಲರ ಹಿಂದೆ ಇರೋದು ಈ ವಾಕು ಎಂಬ ವ್ಯಕ್ತಿ ಅಂತ ರೆಡ್ಡಿಕ್ಕಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ವಾಕು ರೆಡ್ಡಿಕ್ನ ಸಾಯಿಸಿ ತಾನು ರಾಜ ಆಗ್ಬೇಕು ಅಂತ ಆಸೆ ಇರುತ್ತೆ. ಆದ್ರಿಂದ ರೆಡ್ಡಿಕ್ ವಾಕು ಜೊತೆ ಒಂದು ಡೀಲ್ನ ಮಾಡ್ತಾನೆ. ಏನಂದ್ರೆ ರೆಡ್ಡಿಕ್ ವಾಕುಗೆ ಹೇಳ್ತಾನೆ, ನೀನೇನಾದ್ರೂ ನಂಗೆ ಫ್ಯೂರಿಯಾ ಪ್ಲಾನೆಟ್ಗೆ ಹೋಗುವ ದಾರಿನ ಹೇಳಿದ್ರೆ ನಾನು ನನ್ನ ಸ್ಥಾನನ ಬಿಟ್ಟು ನಿನ್ನನ್ನು ಇಲ್ಲಿ ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಫ್ಯೂರಿಯಾ ಗ್ರಹದ ಮ್ಯಾಪು ಹಾಳಾಗೋಗಿರುತ್ತೆ. ಆದ್ರೆ ಅಲ್ಲಿ ಹೋಗೋ ದಾರಿ ವಾಕುಗೆ ಮಾತ್ರ ಗೊತ್ತಿರುತ್ತೆ. ಆದ್ರಿಂದ ವಾಕುನು ಕೂಡ ರೆಡ್ಡಿಕ್ನ ಡೀಲ್ಗೆ ಒಪ್ಕೊಂಡು ವಾಕು ತನ್ನ ಕಡೆಯ ಸ್ವಲ್ಪ ಜನರನ್ನ ರೆಡ್ಡಿಕ್ನ ಜೊತೆಗೆ ಫ್ಯೂರಿಯಾ ಗ್ರಹಕ್ಕೆ ಕಳಿಸ್ತಾನೆ. ಆದ್ರೆ ಯಾವಾಗ ಇವರು ಆ ಗ್ರಹಕ್ಕೆ ಬರ್ತಾರೋ ಆವಾಗ ಸ್ವಲ್ಪ ಸಮಯದ ನಂತರ ಅಲ್ಲಿನ ವಾತಾವರಣ ನೋಡಿದಾಗ ಗೊತ್ತಾಗುತ್ತೆ ಇದು ಫ್ಯೂರಿಯಾ ಗ್ರಹ ಅಲ್ಲವೇ ಅಲ್ಲ, ಬದಲಿಗೆ ಒಬ್ಬ ಮನುಷ್ಯನು ಕೂಡ ಇಲ್ದಿರುವಂತ ಒಂದು ಬರಡು ಗ್ರಹವಾಗಿದೆ ಅಂತ. ಇದನ್ನ ನೋಡಿದ ರೆಡ್ಡಿಕ್ಕಿಗೆ ಅರ್ಥ ಆಗ್ಬಿಡುತ್ತೆ ಇದು ವಾಕುವಿನ ಕುತಂತ್ರ ಅಂತ. ಹೌದು, ಯಾಕಂದ್ರೆ ವಾಕುನಿ ರೆಡ್ಡಿಕ್ನ ಸಾಯಿಸೋದಕ್ಕೆ ಅಂತ ಸ್ವಲ್ಪ ಜನರ ಜೊತೆಗೆ ಈ ಗ್ರಹಕ್ಕೆ ಕಳಿಸಿರ್ತಾನೆ. ಆದ್ರಿಂದ ವಾಕುವಿನ ಜನರು ರೆಡ್ಡಿಕ್ನ ಸಾಯಿಸೋದಕ್ಕೆ ಅಂತ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ರೆಡ್ಡಿಕ್ನ ಸಾಯಿಸೋದು ಅಷ್ಟು ಸುಲಭವಾದ ಮಾತಲ್ಲ. ರೆಡ್ಡಿಕ್ನು ಕೂಡ ಅವರ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಕೊನೆಯದಾಗಿ ಉಳಿದಂತ ವ್ಯಕ್ತಿ ಗನ್ನಿಂದ ರೆಡ್ಡಿಕ್ ಇದ್ದಂತ ನೆಲವನ್ನ ಶೂಟ್ ಮಾಡಿ ಅವನನ್ನ ಬೆಟ್ಟದಿಂದ ಕೆಳಗೆ
ಬೀಳಿಸ್ಬಿಡ್ತಾನೆ. ರೆಡ್ಡಿಗೆ ಬಿದ್ದಿರೋದನ್ನ ನೋಡಿ ವಾಕುವಿನ ವ್ಯಕ್ತಿ ರೆಡ್ಡಿಗೆ ಸತ್ತೋದ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಇದಿಷ್ಟು ರೆಡ್ಡಿಕ್ ಈ ಗ್ರಹಕ್ಕೆ ಹೇಗೆ ಬಂದ ಅನ್ನೋ ಕತೆ. ನಂತರ ನಮಗೆ ಪ್ರೆಸೆಂಟ್ ಅಲ್ಲಿ ಬರಡು ಗ್ರಹದಲ್ಲಿ ಸಿಗಾಕೊಂಡಿರೋ ರೆಡ್ಡಿಕ್ನ ತೋರಿಸ್ತಾರೆ. ರೆಡ್ಡಿಕ್ ಇಲ್ಲಿ ಕುಡಿಯೋದಕ್ಕೆ ಚಿಕ್ಕ ಹಳ್ಳದ ನೀರನ್ನ ಮತ್ತೆ ತಿನ್ನೋದಕ್ಕೆ ಅಂತ ಮೀನುಗಳನ್ನ ಹಿಡಿತಾ ಇದ್ದ. ಹಾಗೆ ರೆಡ್ಡಿಕ್ಕಿಗೆ ಇಲ್ಲಿ ಇರೋದಕ್ಕೂ ಕೂಡ ಆಗ್ತಿರಲ್ಲ, ಆದ್ರಿಂದ ಅವನು ಈ ಜಾಗದಿಂದ ಬೇರೆ ಕಡೆ ಮುಂದೆ ಹೋಗ್ಬೇಕಾಗಿರುತ್ತೆ. ಹೀಗಿರ್ಬೇಕಾದ್ರೆ ರೆಡ್ಡಿಕ್ಕಿಗೆ ಒಂದು ತೋಳದ ಮರಿ ಕೂಡ ಸಿಗುತ್ತೆ. ಅದನ್ನ ಅವನು ಸಾಕ್ಬೇಕು ಅಂತ ಅವನ ಜೊತೆಗೇನೆ ತಗೊಂಡ್ ಬರ್ತಾನೆ. ಯಾಕಂದ್ರೆ ಅವನು ಅಲ್ಲಿ ಒಬ್ಬಂಟಿ, ಜೊತೆಗೆ ಯಾರಿರಲ್ಲ. ಹಾಗೆ ಆ ತೋಳ ಬೆಳೆದು ದೊಡ್ಡದಾದ್ಮೇಲೆ ಇವನ ಕೆಲಸಕ್ಕೆ ಬರುತ್ತೆ ಅಂತ ಅದನ್ನ ಸಾಕ್ತಾನೆ. ನಂತರ ನಮ್ಮ ಹೀರೋ ರೆಡ್ಡಿಕ್ ಆ ವಿಷಕಾರಿ ಕ್ರಿಯೇಚರ್ಗಳ ವಿಷವನ್ನ ಸ್ವಲ್ಪನೇ ತನ್ನೊಳಗೆ ಮತ್ತೆ ಆ ತೋಳದೊಳಗಡೆ ಇಂಜೆಕ್ಟ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಆ ವಿಷಕಾರಿ ಕ್ರಿಯೇಚರ್ಗಳಿಂದ ಬದುಕುಳಿಬೇಕಂತ. ಅಂದ್ರೆ ಆ ಕ್ರಿಯೇಚರ್ಗಳು ಏನಾದ್ರೂ ಇವನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವುಗಳ ವಿಷದಿಂದ ಇವರಿಗೆ ಏನೂ ಆಗದೆ ಇರಲಿ ಅಂತ ಇಂಜೆಕ್ಟ್ ಮಾಡ್ಕೋತಾ ಇರ್ತಾರೆ. ರೆಡ್ಡಿಕ್ ಇವಾಗ ಪೂರ್ತಿ ತಯಾರಾಗಿ ಒಂದು ವೆಪನ್ನ ರೆಡಿ ಮಾಡಿಕೊಂಡು ಆ ತೋಳದ ಮರಿಯನ್ನ ತಗೊಂಡು ಆ ಕ್ರಿಯೇಚರ್ಗಳಿರೋ ಜಾಗಕ್ಕೆ ಬರ್ತಾನೆ. ಯಾಕಂದ್ರೆ ಅವನು ಅಲ್ಲಿಂದ ಮುಂದೆ ಸಾಗಬೇಕಾಗಿರುತ್ತೆ. ಇವಾಗ ರೆಡ್ಡಿಕ್ ಆ ವಿಷಕಾರಿ ಕ್ರಿಯೇಚರ್ಗಳ ಜೊತೆ ಫೈಟ್ ಮಾಡ್ತಾ ಒಂದೊಂದೇ ಕ್ರಿಯೇಚರ್ಗಳನ್ನ ಸಾಯಿಸಿ ಕೊನೆಗೆ ಎಲ್ಲ ಕ್ರಿಯೇಚರ್ಗಳನ್ನ ತುಂಬಾನೇ ಭಯಂಕರವಾಗಿ ಸಾಯಿಸ್ಬಿಟ್ಟು ಆ ತೋಳದ ಮರಿನ ತಗೊಂಡು ಅಲ್ಲಿಂದ ಮುಂದೆ ಸಾಕ್ತಾನೆ. ಹೀಗೆ ಸ್ವಲ್ಪ ಕಾಲ ಕಳೆದ ಬಳಿಕ ನಮಗೆ ತೋರಿಸ್ತಾರೆ. ಇವಾಗ ಆ ತೋಳದ ಮರಿ ಬೆಳೆದು ತುಂಬಾನೇ ದೊಡ್ಡದಾಗ್ಬಿಟ್ಟಿರುತ್ತೆ. ಹೀಗಿರ್ಬೇಕಾದ್ರೆ ಒಂದಿನ ಆ ತೋಳದ ಮರಿಯು ಒಂದು ಚಿಕ್ಕ ವಸ್ತುವನ್ನು ತಗೊಂಡು ಬಂದು ನಮ್ಮ ಹೀರೋಗೆ ಕೊಡುತ್ತೆ. ಆ ವಸ್ತುವನ್ನು ನೋಡಿದ ರೆಡ್ಡಿಕ್ಕಿಗೆ ಅರ್ಥ ಆಗ್ಬಿಡುತ್ತೆ ಈ ಗ್ರಹದಲ್ಲಿ ಮನುಷ್ಯರು ಕೂಡ ಇದ್ದಾರೆ ಅಂತ. ಯಾಕಂದ್ರೆ ಆ ಸಿಕ್ಕಿರೋ ವಸ್ತು ಮನುಷ್ಯರದ್ದೇ ಆಗಿರುತ್ತೆ. ಹೀಗೆ ನಮ್ಮ ಹೀರೋ ಅದೇ ದಾರಿಯಲ್ಲಿ ಮುಂದೆ ಬಂದಾಗ ಗೊತ್ತಾಗುತ್ತೆ ಅಲ್ಲಿ ಮನುಷ್ಯರು ಮಾಡಿರೋ ಒಂದು ಸ್ಪೇಸ್ ಸ್ಟೇಷನ್ ಇದೆ ಅಂತ. ಹೀಗೆ ಆ ಸ್ಪೇಸ್ ಸ್ಟೇಷನ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಯಾರು ಇರೋದೇ ಇಲ್ಲ. ಆದ್ರೆ ನಮ್ಮ ಹೀರೋಗೆ ತಿನ್ನೋದಕ್ಕೆ ಅಂತ ಕೆಲವು ಆಹಾರಗಳು ಸಿಗುತ್ತೆ. ಜೊತೆಗೆ ಒಂದು ಆರ್ಟಿಕಲ್ ಕೂಡ ಸಿಗುತ್ತೆ. ಆ ಆರ್ಟಿಕಲ್ ನಲ್ಲಿ ರೆಡ್ಡಿಕ್ನ ಬಗ್ಗೆನೇ ಬರೆದಿರುತ್ತೆ. ಏನಂದ್ರೆ ಯಾರು ರೆಡ್ಡಿಕ್ನ ತಲೆನ ಕಡಿದು ತಗೊಂಡ್ ಬರ್ತಾರೋ ಅವರಿಗೆ ದೊಡ್ಡ ಬಹುಮಾನ ಕೊಡ್ತೀವಿ ಅಂತ ಬರೆದಿರುತ್ತೆ. ನಂತರ ನಮ್ಮ ಹೀರೋ ಆ ಸ್ಪೇಸ್ ಸ್ಟೇಷನ್ ಇಂದ ಹೊರಗಡೆ ಬರ್ತಾನೆ. ಹೀಗೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಕರಿ ಮೋಡಗಳ ಜೊತೆಗೆ ಮಳೆ ಬರ್ತಾ ಇದೆ ಅಂತ. ಇದು ನಮ್ಮ ಹೀರೋಗೆ ಒಂದು ಕೆಟ್ಟ ಸೂಚನೆ ಆಗಿರುತ್ತೆ. ಯಾಕಂದ್ರೆ ಮಳೆ ಬಂದ್ರೆ ಆ ಕ್ರಿಯೇಚರ್ಗಳು ತುಂಬಾನೇ ಸ್ಟ್ರಾಂಗ್ ಆಗಿ ಎಲ್ಲ ಕಡೆ ಬಂದ್ಬಿಡ್ತವೆ. ಇವಾಗ ನಮ್ಮ ಹೀರೋ ವಾಪಸ್ಸು ಸ್ಪೇಸ್ ಸ್ಟೇಷನ್ ಒಳಗಡೆ ಬಂದು ಸ್ಪೇಸ್ ಸ್ಟೇಷನ್ನ ಮಷಿನ್ನ ಆನ್ ಮಾಡಿ ತನ್ನನ್ನು ತಾನು ಸ್ಕ್ಯಾನ್ ಮಾಡಿಕೊಂಡು ಆ ಸಿಸ್ಟಮ್ನ ಮೂಲಕ ಇಡೀ ಯೂನಿವರ್ಸ್ನಲ್ಲಿರೋ ಪ್ಲಾನೆಟ್ಗಳಿಗೆ ತಾನಿರುವ ಜಾಗದ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಇನ್ಫಾರ್ಮೇಷನ್ನ ಸೆಂಡ್ ಮಾಡಿಬಿಡ್ತಾನೆ. ಯಾಕಂದರೆ ರೆಡ್ಡಿಕ್ ಒಬ್ಬನೇ ಎಷ್ಟು ದಿನ ಅಂತ ಇಲ್ಲೇ ಇರ್ತಾನೆ ಹೇಳಿ. ರೆಡ್ಡಿಕ್ಕಿಗೆ ಇಲ್ಲಿಂದ ಹೋಗಬೇಕು ಅಂದರೆ ಯಾರನ್ನಾದರೂ ಸಹಾಯಕ್ಕೆ ಈ ಗ್ರಹಕ್ಕೆ ಕರಿಬೇಕು ಅಂತ ಗೊತ್ತಿರುತ್ತೆ. ಇವಾಗ ನಮ್ಮ ಹೀರೋ ತನ್ನ ಇನ್ಫಾರ್ಮೇಷನ್ನ ಶೇರ್ ಮಾಡಿರೋದ್ರಿಂದ ಯಾರಾದರೂ ತನ್ನ ಹತ್ತಿರ ಬಂದೇ ಬರ್ತಾರಂತ ಅವನಿಗೆ ಗೊತ್ತಿರುತ್ತೆ. ಅವ್ನು ಅನ್ಕೊಂಡ ಹಾಗೇನೆ ಸ್ವಲ್ಪ ಸಮಯದ ನಂತರ ಇವ್ನು ಇರೋ ಪ್ಲಾನೆಟ್ಗೆ ಒಂದು ಸ್ಪೇಸ್ ಶಿಪ್ ಬರುತ್ತೆ. ಅದರಲ್ಲಿ ಕೆಲವು ಜನರಿರ್ತಾರೆ. ಅವರು ರೆಡ್ಡಿಕ್ನ ಹುಡ್ಕೊಂಡೇ ಇಲ್ಲಿಗೆ ಬಂದಿರ್ತಾರೆ. ಆಕ್ಚುಲಿ ಅವ್ರು ಬಂದಿರೋದು ರೆಡ್ಡಿಕ್ನ ಕಾಪಾಡೋದಕ್ಕಲ್ಲ, ಬದಲಿಗೆ ಅವನನ್ನ ಸಾಯಿಸೋದಕ್ಕೆ ಅಂತ ಬಂದಿರ್ತಾರೆ. ಅವರು ಲ್ಯಾಂಡ್ ಆದ ತಕ್ಷಣನೇ ಆ ಶಿಪ್ನ ಲೀಡರ್ ಆದ ಶಾಂತನ ಆ ಸ್ಪೇಸ್ ಶಿಪ್ನ ಬಂದ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡೋಕೆ ಬೇಕಿರುವ ಪವರ್ ನೋಟ್ಸ್ಗಳನ್ನ ತಗೊಂಡು ಒಂದು ಲಾಕರ್ನಲ್ಲಿ ಲಾಕ್ ಮಾಡಿಟ್ಟು ಅವನ ಜೊತೆ ಇದ್ದಂತ ಜನರಿಗೆ ಅದನ್ನ ಕಾಯೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ ರೆಡ್ಡಿಕ್ ತುಂಬಾನೇ ಇಂಟೆಲಿಜೆಂಟ್ ಇದ್ದಾನೆ ಅಂತ. ಯಾಕಂದ್ರೆ ಅವನು ಆ ಸ್ಟಾರ್ಟ್ ಮಾಡುವಂತ ನೋಟ್ಸ್ನ ತಗೊಂಡು ಆ ಸ್ಪೇಸ್ ಶಿಪ್ ನ ತಗೊಂಡು ಹೋಗ್ತಾನೆ ಅಂತ ಅದನ್ನ ಲಾಕರ್ ನಲ್ಲಿ ಹೈಡ್ ಮಾಡಿಟ್ಟಿರ್ತಾನೆ. ಈ ಪವರ್ ನೋಟ್ಸ್ ಏನಂದ್ರೆ ಆ ಸ್ಪೇಸ್ ಶಿಪ್ ನ ಸ್ಟಾರ್ಟ್ ಮಾಡೋಕೆ ಬೇಕಿರುವ ಒಂದು ಕೀ ಅಂತ ತಿಳ್ಕೊಳ್ಳಿ. ನಂತರ ಇವರೆಲ್ಲರೂ ಸ್ಪೇಸ್ ಸ್ಟೇಷನ್ ಒಳಗಡೆ ಬಂದಾಗ ಅಲ್ಲಿ ಏನೋ ಬರೆದಿರೋದನ್ನ ನೋಡ್ತಾರೆ. ಏನಂದ್ರೆ ನಿಮ್ಮ ಜೀವ ಉಳಿಬೇಕು ಅಂದ್ರೆ ಒಂದು ಸ್ಪೇಸ್ ಶಿಪ್ ನ ನಂಗೆ ಕೊಟ್ಟು ಇಲ್ಲಿಂದ ಹೋಗಿ ಅಂತ. ಇದನ್ನ ರೆಡ್ಡಿಕ್ನೇ ಬರ್ದಿರ್ತಾನೆ. ಹಾಗೆ ಇಲ್ಲಿ ಬಂದಂತ ಗ್ರೂಪ್ ನ ಲೀಡರ್ ಸಾಂತನ ಆಗಿರ್ತಾನೆ. ಆ ಲೀಡರು ಒಬ್ಬ ಹುಡುಗಿಯನ್ನ ಕಟ್ಟಿ ಹಾಕಿರ್ತಾನೆ. ಇವಾಗ ಆ ಲೀಡರು ಆ ಸೈನಿಕನಿಗೆ ಅವಳನ್ನ ಫ್ರೀ ಮಾಡು ಅಂತ ಹೇಳ್ತಾನೆ. ಯಾವಾಗ ಅವಳನ್ನ ಫ್ರೀ ಮಾಡ್ತಾರೋ ಅವಳು ಅಲ್ಲಿಂದ ಓಡೋಕೆ ಶುರು ಮಾಡ್ತಾಳೆ. ಆವಾಗ ಆ ಲೀಡರು ಅವಳನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದೆಲ್ಲವನ್ನು ರೆಡ್ಡಿಕ್ ಅಂದ್ರೆ ನಮ್ಮ ಹೀರೋ ಬಚ್ಚಿಟ್ಕೊಂಡೇ ನೋಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಆ ಲೀಡರ್ ಜೋರಾಗಿ ಕೂಗಿ ಹೇಳ್ತಾನೆ, ಏ ರೆಡ್ಡಿಕ್, ನನಗೆ ಗೊತ್ತು ನೀನು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡು ನನ್ನ ನೋಡ್ತಾ ಇದ್ದೀಯ ಅಂತ. ಹಾಗೆ ನೀನು ನನ್ನ ಹತ್ರ ಬರಲೇಬೇಕು, ಮತ್ತೆ ನಾನು ನಿನ್ನ ತಲೆನ ತಗೊಳ್ಳದೆ ಖಾಲಿ ಕೈಯಿಂದ ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿಸಿಕೊಂಡ ಆ ಲೀಡರ್ನ ಕೆಲವು ಸೈನಿಕರು ಹೇಳ್ತಾರೆ ಇವನು ತಪ್ಪು ಮಾಡ್ತಾ ಇದ್ದಾನೆ ಅಂತ. ಯಾಕಂದ್ರೆ ಅವರಿಗೆ ಗೊತ್ತು ರೆಡ್ಡಿಕ್ ತುಂಬಾನೇ ಇಂಟೆಲಿಜೆಂಟ್ ಮತ್ತೆ ಡೇಂಜರಸ್ ಅಂತ. ಅದಲ್ಲದೆ ಇವರಿಗೆ ಅವನ ಜೊತೆ ಫೈಟ್ ಮಾಡೋಕೆ ಸ್ವಲ್ಪನೂ ಇಷ್ಟ ಇರಲ್ಲ. ಆದ್ರೆ ಅವರಿಗೆ ಬೇರೆ ದಾರಿ ಇಲ್ಲದೆ ಲೀಡರ್ನ ಮಾತನ್ನ ಕೇಳಲೇಬೇಕಾಗಿರುತ್ತೆ. ಇವಾಗ ಇವರು ಸ್ಪೇಸ್ ಸ್ಟೇಷನ್ ಸುತ್ತಲೂ ದೊಡ್ಡ ದೊಡ್ಡ ಕ್ಯಾಮೆರಾ ಮತ್ತೆ ಸೌಂಡ್ ಡಿಟೆಕ್ಟರ್ನ ಹಾಕ್ತಾರೆ. ಯಾಕಂದ್ರೆ ಇವುಗಳ ಸಹಾಯದಿಂದ ರೆಡ್ಡಿಕ್ನ ಹಿಡಿಬಹುದು ಅಂತ. ನಂತರ ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತೆ ಇವರು ಇರೋ ಗ್ರಹಕ್ಕೆ ಇನ್ನೊಂದು ಸ್ಪೇಸ್ ಶಿಪ್ ಬರ್ತಾ ಇದೆ ಅಂತ. ಆದ್ರೆ ಲೀಡರ್ಗೆ ಇನ್ನೊಂದು ಟೀಮ್ ಇಲ್ಲಿ ಬರ್ತಾ ಇರೋದು ಸ್ವಲ್ಪನೂ ಇಷ್ಟ ಇರಲ್ಲ. ಯಾಕಂದ್ರೆ ಸಾಂತನ ತಾನು ಒಬ್ಬನೇ ರೆಡ್ಡಿಕ್ನ ಸಾಯಿಸಿ ಅದರಿಂದ ಬರುವಂತ ರಿವಾರ್ಡ್ ಒಬ್ಬನೇ ಪಡಿಬೇಕು ಅಂತ ಅನ್ಕೊಂಡಿರ್ತಾನೆ. ಹೀಗಿರ್ಬೇಕಾದ್ರೆ ಆ ಸ್ಪೇಸ್ ಶಿಪ್ ಕೂಡ ಇವರ ಸ್ಪೇಸ್ ಸ್ಟೇಷನ್ ಹತ್ತಿರನೇ ಬಂದು ಲ್ಯಾಂಡ್ ಆಗುತ್ತೆ. ಈ ಸ್ಪೇಸ್ ಶಿಪ್ ನ ಲೀಡರ್ನ ಹೆಸರು ಜಾನ್ ಅಂತ. ಹಾಗೆ ಅವನ ಜೊತೆಗೆ ಒಬ್ಳು ಹುಡುಗಿನೂ ಬಂದಿರ್ತಾಳೆ. ಅವಳ ಹೆಸರು ದಾಲ್ ಅಂತ. ಜಾನ್ ಸಾಂತನಿಗೆ ಹೇಳ್ತಾನೆ, ನಿನ್ನ ಕೆಲಸಕ್ಕೆ ನಾನು ಅಡ್ಡಿ ಬರೋದಿಲ್ಲ, ನಿಂಗೆ ಏನ್ ಮಾಡ್ಬೇಕನ್ಸುತ್ತೆ ಅದನ್ನ ಮಾಡು, ಆದ್ರೆ ನಮಗೂ ನಮ್ಮ ಕೆಲಸನ ಮಾಡೋಕೆ ಬಿಡು ಅಂತ ಹೇಳ್ತಾನೆ. ಆದ್ರೆ ಇವರು ಬಂದಿರೋದು ಲೀಡರ್ ಸಾಂತನಿಗೆ ಸ್ವಲ್ಪನೂ ಇಷ್ಟ ಇರಲ್ಲ. ಹಾಗೆ ಸಾಂತನ ನಾವು ಅನ್ಕೊಂಡಷ್ಟು ಒಳ್ಳೆ ವ್ಯಕ್ತಿನೂ ಕೂಡ ಅಲ್ಲ. ಯಾಕಂದ್ರೆ ಸಾಂತನು ಜಾನ್ ತಂದಿರೋ ಸ್ಪೇಸ್ ಶಿಪ್ ನ ಸ್ಟಾರ್ಟ್ ಮಾಡುವಂತ ಪವರ್ ನೋಟ್ಸ್ ಗಳನ್ನು ಕೂಡ ತಗೊಂಡು ತನ್ನ ಲಾಕರ್ ನಲ್ಲಿ ಇಡ್ತಾನೆ. ಯಾಕಂದ್ರೆ ಜಾನ್ ನ ಟೀಮು ಇವನ ಜೊತೆ ಯಾವುದೇ ಕೆಡಕು ಮಾಡದೇ ಇರಲಿ ಅಂತ.
ನಂತರ ಲೀಡರ್ ಸಾಂತನ ಜಾನ್ಗೆ ತನ್ನ ಜೊತೆಗೆ ಇರೋಕೆ ಒಪ್ಪುತ್ತಾನೆ. ಅದಲ್ಲದೆ ಸಾಂತನ ಲಾಕರ್ನ ಕೀನ ಯಾವಾಗಲೂ ತನ್ನ ಕತ್ತಲ್ಲೇ ಹಾಕೊಂಡಿರ್ತಾನೆ. ಹೀಗಿರಬೇಕಾದ್ರೆ ರಾತ್ರಿ ಹೊರಗಡೆ ಇದ್ದಕ್ಕಿದ್ದಾಗಿ ಕ್ಯಾಮ್ರಾ ಕೆಟ್ಟೋಗ್ಬಿಡುತ್ತೆ. ಇದನ್ನು ಮಾಡಿರೋದು ಬೇರೆ ಯಾರೂ ಅಲ್ಲ, ರಿಡ್ಡಿಕ್ ಮತ್ತೆ ಅವನ ತೋಳನೇ. ಇವಾಗ ಲೀಡರ್ ಸಾಂತನ ಅವನ ಸೈನಿಕರ ಕರ್ಕೊಂಡು ಆ ಕ್ಯಾಮ್ರಾನ ಚೆಕ್ ಮಾಡೋಕೆ ಅಂತ ಹೋಗ್ತಾ ಇರ್ತಾನೆ. ಆದರೆ ಜಾನ್ ಮಾತ್ರ ಲೀಡರ್ಗೆ ಹೋಗ್ಬೇಡ ಅಂತ ತಡೀತಿರ್ತಾನೆ. ಯಾಕಂದರೆ ಇದೆಲ್ಲವನ್ನು ರಿಡ್ಡಿಕ್ನೇ ನಿಮ್ಮನ್ನು ಸಾಯಿಸೋಕೆ ಮಾಡಿರುವಂಥ ಟ್ರ್ಯಾಪ್ ಅಂತ ಹೇಳ್ತಾನೆ. ಆದರೆ ಲೀಡರ್ ಜಾನ್ನ ಮಾತು ಕೇಳ್ದೇ ಹೊರಗಡೆ ಬಂದುಬಿಡ್ತಾನೆ. ಹೀಗೆ ಇವರು ಹೊರಗಡೆ ಬಂದು ನೋಡ್ತಿರ್ಬೇಕಾದ್ರೆ ಲೀಡರ್ನ ಒಬ್ಬ ಸೈನಿಕ ರಿಡ್ಡಿಕ್ ಹಾಕಿರುವಂಥ ಟ್ರ್ಯಾಪಲ್ಲಿ ಸಿಗಾಕೊಂಡು ಸತ್ತೋಗ್ತಾನೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಸತ್ತೋಗ್ತಾನೆ. ಹೀಗಿರಬೇಕಾದ್ರೆ ಲೀಡರ್ ನೋಡ್ತಾನೆ, ಅವನ ಇನ್ನೊಬ್ಬ ಸೈನಿಕನನ್ನು ರಿಡ್ಡಿಕ್ ಕತ್ತಲಲ್ಲಿ ಎಳ್ಕೊಂಡು ಹೋಗ್ಬಿಡ್ತಾನೆ. ಇದನ್ನು ನೋಡಿದ ಲೀಡರ್ಗೆ ತುಂಬಾನೇ ಭಯ ಆಗಿಬಿಡುತ್ತೆ. ಇದೆಲ್ಲವೂ ಕೂಡ ಜಾನ್ಗೆ ಗೊತ್ತಿರುತ್ತೆ. ಆದರೆ ಅವನು ಲೀಡರ್ಗೆ ಯಾವುದೇ ರೀತಿ ಸಹಾಯ ಮಾಡಲ್ಲ. ಯಾಕಂದರೆ ಅವನು ಪ್ರಾಮಿಸ್ ಮಾಡಿರ್ತಾನೆ, ನಾನು ನಿನ್ನ ಕೆಲಸದಲ್ಲಿ ಅಡ್ಡಿ ಬರಲ್ಲ, ಮತ್ತು ನೀನಾಗೆ ಬಂದು ನನಗೆ ಯಾವಾಗ ಸಹಾಯ ಕೇಳ್ತೀಯೋ ಆವಾಗ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆದರೆ ಇವಾಗ ಲೀಡರ್ ಸಾಂತನ ಅವನಾಗೆ ಜಾನ್ ಹತ್ರ ಬಂದು ಸಹಾಯ ಕೇಳ್ತಾನೆ. ಹಾಗೆ ಅವನು ಜಾನ್ ಕಡೆ ಒಬ್ಬ ಹುಡುಗಿಗೆ ಕೆಟ್ಟದಾಗಿ ರೇಗಿಸ್ತಾನೆ. ಇದರಿಂದ ಅವಳಿಗೆ ಸಿಟ್ಟು ಬಂದು ಲೀಡರ್ ಸಾಂತನ ಪೇಸ್ಗೆ ಜೋರಾಗಿ ಗುದ್ದು ಬಿಡ್ತಾಳೆ. ನಂತರ ಜಾನ್ ಲೀಡರ್ಗೆ ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡೋಕೆ ರೆಡಿ, ಆದರೆ ನೀನು ನನಗೆ ಕೇವಲ 1 ದಿನಕ್ಕಾಗಿ ರಿಡ್ಡಿಕ್ನ ನನ್ನ ಕೈಗೆ ಕೊಡಬೇಕು, ನಂತರ ನೀನು ಅವನ್ನ ತಗೊಂಡು ಏನಾದರೂ ಮಾಡು ಅಂತ ಹೇಳ್ತಾನೆ. ಇಲ್ಲಿ ನಮಗನ್ಸೋದೇನೆಂದರೆ ರಿಡ್ಡಿಕ್ನ ಜೊತೆಗೆ ಜಾನ್ನ ಉದ್ದೇಶ ಬೇರೆ ಏನೂ ಇದೆ ಅಂತ. ಸರಿ, ಅದೇನಂತ ನಾವು ಮುಂದೆ ತಿಳ್ಕೊಳ್ಳೋಣ. ನಂತರ ಇವಾಗ ಜಾನ್ ಮೊದಲು ರಿಡ್ಡಿಕ್ನ ತೋಳಕ್ಕೆ ಶೂಟ್ ಮಾಡಿ ಒಂದು ಟ್ರ್ಯಾಕಿಂಗ್ ಡಿವೈಸ್ನ ಅದಕ್ಕೆ ಹೊಡಿತಾನೆ. ಯಾಕಂದರೆ ಅವನಿಗೆ ಗೊತ್ತು ಆ ತೋಳ ರಿಡ್ಡಿಕ್ನ ಹತ್ರನೇ ಹೋಗೋದು ಅಂತ. ಅದಕ್ಕೆ ಇವರೆಲ್ಲರೂ ತೋಳನ ಟ್ರ್ಯಾಕ್ ಮಾಡ್ತಾ ರಿಡ್ಡಿಕ್ನ ಹತ್ರ ಬರ್ತಾರೆ. ಹೀಗೆ ಇವರು ಒಂದು ಗುಹೆ ಒಳಗಡೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ರಿಡ್ಡಿಕ್ ಇರೋದೇ ಇಲ್ಲ. ಬದಲಿಗೆ ಲೀಡರ್ನ ಒಬ್ಬ ವ್ಯಕ್ತಿಯನ್ನು ಸಾಯಿಸಿ ನೇತಾಕಿರ್ತಾನೆ. ಇದೆಲ್ಲವನ್ನು ರಿಡ್ಡಿಕ್ನ ಇವ್ರನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಅಂತ ಮಾಡಿರ್ತಾನೆ. ಇದರಿಂದ ಜಾನ್ಗಂತರೂ ಒಂದು ಅರ್ಥ ಆಗ್ಬಿಡುತ್ತೆ, ನಾವೆಲ್ಲರೂ ಇಲ್ಲಿದ್ದೀವಿ ಅಂದರೆ ಅವನು ಸ್ಪೇಸ್ ಸ್ಟೇಷನ್ಗೆ ಹೋಗಿರ್ಬೋದು ಅಂತ. ಆದ್ದರಿಂದ ಇವರು ಕೂಡ ಬೇಗನೆ ವಾಪಸ್ ಸ್ಪೇಸ್ ಸ್ಟೇಷನ್ಗೆ ಬರ್ತಾರೆ. ಆದರೆ ಸ್ಟೇಷನಲ್ಲೂ ಕೂಡ ಇವರಿಗೆ ರಿಡ್ಡಿಕ್ ಸಿಗೋದೇ ಇಲ್ಲ. ಅದಕ್ಕೆ ಜಾನ್ಗೆ ಅನಿಸುತ್ತೆ ಲಾಕರ್ನಲ್ಲಿ ಇಟ್ಟಿರೋ ಸ್ಪೇಸ್ ಶಿಪ್ನ ಪವರ್ ನೋಟ್ಸ್ಗಳನ್ನು ಅವನು ತೊಗೊಂಡು ಹೋಗಿರ್ಬೋದು ಅಂತ. ಆದರೆ ಲೀಡರ್ ಸಾಂತನೇ ಹೇಳ್ತಾನೆ, ಇಲ್ಲ, ಲಾಕರ್ನ ಕೀಗಳು ನನ್ನ ಕೊರಳಲ್ಲೇ ಇದೆ, ಹಾಗಿದ್ಮೇಲೆ ರಿಡ್ಡಿಕ್ ಹೇಗೆ ಪವರ್ ನೋಟ್ಸ್ಗಳನ್ನು ತೊಗೊಂಡು ಹೋಗ್ತಾನೆ ಅಂತ ಹೇಳ್ತಾ ಲಾಕರ್ನ ಭಯ ಪಡ್ತಾನೆ ತೆಗಿತಾನೆ. ಯಾಕಂದರೆ ರಿಡ್ಡಿಕ್ ಏನಾದರೂ ಬಾಂಬ್ ಇಟ್ಟಿರ್ಬೋದು ಅಂತ. ಆದರೆ ಯಾವಾಗ ಲಾಕರ್ನ ಓಪನ್ ಮಾಡ್ತಾರೋ ಅದರಲ್ಲಿ ನಿಜವಾಗ್ಲೂ ಪವರ್ ನೋಟ್ಸ್ಗಳು ಇರ್ತವೆ. ನಂತರ ಇವಾಗ ಪವರ್ ನೋಟ್ಸ್ಗಳನ್ನು ಲಾಕ್ ಹಾಕದೆ ಹಾಗೆ ಹೊರಗಡೆ ಇಟ್ಬಿಡ್ತಾರೆ. ಹೀಗಿರಬೇಕಾದ್ರೆ ರಿಡ್ಡಿಕ್ ಬಂದು ಆ ಪವರ್ ನೋಟ್ಸ್ಗಳನ್ನು ಈ ಸಾರಿ ನಿಜವಾಗ್ಲೂ ಕದ್ಕೊಂಡ್ಬಂದು ಒಂದು ಜಾಗದಲ್ಲಿ ನೆಲದಲ್ಲಿ ಬಚ್ಚಿಟ್ಬಿಡ್ತಾನೆ. ಯಾವಾಗ ಈ ವಿಷಯ ಜಾನ್ಗೆ ಗೊತ್ತಾಗುತ್ತೆ ಅವಾಗ ಜಾನ್ ತುಂಬಾನೇ ಕೋಪ ಮಾಡ್ಕೋತಾನೆ. ಮತ್ತೆ ರೇಡಿಯೋ ಮುಖಾಂತರ ಇನ್ನೊಂದು ಸ್ಪೇಸ್ ಶಿಪ್ನ ಕರಿಬೇಕು ಅಂತ ಅನ್ಕೋತಾನೆ. ಆದರೆ ಅಲ್ಲಿನ ಕೆಟ್ಟದಾದ ವಾತಾವರಣದಿಂದ ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಆದರೆ ವಿಚಿತ್ರ ಏನಂದ್ರೆ ಇವಾಗ ಇವರ ಹತ್ತಿರ ರಿಡ್ಡಿಕ್ನೇ ಬರ್ತಾನೆ. ಅವನು ಇವ್ರ ಹತ್ರ ಬರ್ತಾ ತನ್ನ ಹತ್ತಿರ ಇದ್ದ ಗನ್ ಮತ್ತು ವೆಪನ್ಸ್ಗಳನ್ನು ಕೆಳಗೆ ಬೀಳಿಸ್ತಾ ಇವರ ಮುಂದೆ ಬಂದು ಹೇಳ್ತಾನೆ, ನನಗೆ ಕೇವಲ ಒಂದು ಸ್ಪೇಸ್ ಶಿಪ್ನ ಕೊಡಿ, ಹಾಗೆ ನಿಮ್ಮ ಪವರ್ ನೋಟ್ಸ್ಗಳನ್ನು ತಗೊಳ್ಳಿ. ಅದಲ್ಲದೆ ನಿಮ್ಮ ಹತ್ತಿರ ಸಮಯ ತುಂಬಾನೇ ಕಡಿಮೆ ಇದೆ, ಆದಷ್ಟು ಬೇಗ ಡಿಸಿಷನ್ನ ಮಾಡಿ, ಯಾಕಂದ್ರೆ ಇಷ್ಟರಲ್ಲೇ ಮಳೆ ಬರೋದ್ರಲ್ಲಿದೆ ಅಂತ ಹೇಳಿ ರಿಡ್ಡಿಕ್ ಅಲ್ಲಿಂದ ಹೋಗ್ತಾ ಇರ್ತಾನೆ. ಹೀಗೆ ರಿಡ್ಡಿಕ್ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಲೀಡರ್ ಶಾಂತನ ಹಿಂದೆಯಿಂದ ಅವನನ್ನು ಸಾಯಿಸಬೇಕು ಅಂತ ಗನ್ ತೆಗೆದು ಪಾಯಿಂಟ್ ಮಾಡ್ತಿರ್ಬೇಕಾದ್ರೆ ಅದೇ ವೇಳೆಗೆ ನಮ್ಮ ಹೀರೋನ ತೋಳ ಲೀಡರ್ ಮೇಲೆ ಜಂಪ್ ಮಾಡಿ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆದರೆ ಲೀಡರ್ ಆ ತೋಳ ಜೊತೆ ಫೈಟ್ ಮಾಡಿ ಗನ್ನಿಂದ ಅದನ್ನು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಇದನ್ನೆಲ್ಲವನ್ನು ನೋಡಿದ ರಿಡ್ಡಿಕ್ ತನ್ನ ತೋಳನ್ನು ಕಾಪಾಡಬೇಕಂತ ಮುಂದೆ ಬರ್ತಿರ್ಬೇಕಾದ್ರೆ ಜಾನ್ನ ಲೇಡಿ ಕಮಾಂಡರ್ ಸ್ನೈಪರಿಂದ ರಿಡ್ಡಿಕ್ಗೆ ಮೂರ್ಛೆ ಹೋಗುವಂಥ ಇಂಜೆಕ್ಷನ್ನ ಶೂಟ್ ಮಾಡಿ ಬಿಡ್ತಾಳೆ. ಇದರಿಂದ ರಿಡ್ಡಿಕ್ಗೆ ಏನು ಮಾಡೋಕ್ಕಾಗ್ತಿರಲ್ಲ. ಅದಲ್ಲದೆ ಈ ಕಡೆ ಲೀಡರ್ ಶಾಂತನ ಆ ತೋಳವನ್ನು ಶೂಟ್ ಮಾಡಿ ಸಾಯಿಸೇ ಬಿಡ್ತಾನೆ. ತನ್ನ ತೋಳ ಸತ್ತೋಗಿರೋದನ್ನು ನೋಡಿದ ರಿಡ್ಡಿಕ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನಂತರ ರಿಡ್ಡಿಕ್ನ ಇಟ್ಕೊಂಡು ಸ್ಪೇಸ್ ಸ್ಟೇಷನ್ ಒಳಗಡೆ ಬರ್ತಾರೆ. ನಂತರ ರಿಡ್ಡಿಕ್ಗೆ ಎಚ್ಚರ ಆದಾಗ ನೋಡ್ತಾನೆ ಅವನನ್ನು ಸರಪಳಿಯಿಂದ ಲಾಕ್ ಮಾಡಿರ್ತಾರೆ. ಹಾಗೆ ಅವನ ಮುಂದೆ ಜಾನ್ ಕೂತ್ಕೊಂಡಿರ್ತಾನೆ. ಜಾನ್ ರಿಡ್ಡಿಕ್ಗೆ ತನ್ನ ಮಗನ ಬಗ್ಗೆ ಕೇಳ್ತಾ ಇರ್ತಾನೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಈ ಗ್ರಹಕ್ಕೆ ಕೆಲವೊಂದಿಷ್ಟು ಜನರು ರಿಡ್ಡಿಕ್ನ ಕರ್ಕೊಂಡು ಬರ್ತಾರಲ್ವಾ, ಅದರಲ್ಲಿ ಜಾನ್ನ ಮಗನೂ ಕೂಡ ಇರ್ತಾನೆ. ಮತ್ತೆ ಅವನು ಸತ್ತೋಗಿರ್ತಾನೆ. ಅದಕ್ಕೆ ಜಾನ್ ತನ್ನ ಮಗನ ಬಗ್ಗೆ ರಿಡ್ಡಿಕ್ಗೆ ಕೇಳ್ತಾ ಇರೋದು. ಆದರೆ ರಿಡ್ಡಿಕ್ ಮಾತ್ರ ಜಾನ್ನ ಮಾತಿಗೆ ಯಾವುದೇ ಉತ್ತರ ಕೊಡದೆ ಹೇಳ್ತಾನೆ, ಅದನ್ನೆಲ್ಲ ಬಿಟ್ಟು ಇವಾಗ ಇಲ್ಲಿ ಏನೋ ಆಗೋದಿದೆ ಅದರ ಬಗ್ಗೆ ಭಯ ಮತ್ತೆ ಯೋಚನೆ ಮಾಡು ಅಂತ. ಇದನ್ನ ಕೇಳಿದ ಜಾನ್ ಇವನೇನು ನನಗೆ ಹೇಳ್ತಾ ಇಲ್ಲ ಅಂತ ರಿಡ್ಡಿಕ್ನ ಲೀಡರ್ ಸಾಂತನ ಕೈಗೆ ಒಪ್ಪಿಸ್ಬಿಡ್ತಾನೆ. ಲೀಡರ್ ಮಾತ್ರ ದೊಡ್ಡ ಖಡ್ಗ ತಗೊಂಡು ರಿಡ್ಡಿಕ್ನ ತಲೆ ಕತ್ತರಿಸೋಕೆ ಅಂತ ಬರ್ತಾನೆ. ಆದರೆ ಅದೇ ಟೈಮ್ಗೆ ಜೋರಾಗಿ ಮಳೆ ಬರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಲ್ಲದೆ ಆ ಭಯಾನಕ ಕ್ರಿಯೇಚರ್ಗಳು ಮಳೆಯ ನೀರಿನಿಂದಾಗಿ ಹೊರಗಡೆ ಬಂದು ತುಂಬಾನೇ ಭಯಂಕರವಾಗಿ ಸೌಂಡ್ ಮಾಡ್ತಾ ಇರ್ತವೆ. ಇದರಿಂದ ಎಲ್ಲರಿಗೂ ತುಂಬಾನೇ ಭಯ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡ್ತಾ ನೋಡ್ತಾ ಆ ಕ್ರಿಯೇಚರ್ಗಳು ಸ್ಟೇಷನ್ ಹತ್ರ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಇದಷ್ಟೇ ಅಲ್ಲದೆ ಅಲ್ಲೇ ಇದ್ದಂಥ ಇಬ್ಬರು ವ್ಯಕ್ತಿಗಳನ್ನು ಸಹ ಕ್ರಿಯೇಚರ್ಗಳು ತುಂಬಾನೇ ಭಯಂಕರವಾಗಿ ಸಾಯಿಸ್ಬಿಡ್ತವೆ. ಇಲ್ಲಿ ನಡೀತಾ ಇರೋದನ್ನ ನೋಡಿದ ಜಾನ್ಗಂತೂ ಅರ್ಥ ಆಗ್ಬಿಡುತ್ತೆ ನಮ್ಮನ್ನ ಈಗ ರಿಡ್ಡಿಕ್ ಮಾತ್ರ ಕಾಪಾಡಕ್ಕಾಗೋದಂತ. ಯಾಕಂದ್ರೆ ಸ್ಪೇಸ್ ಶಿಪ್ನ ನೋಟ್ಸ್ಗಳು ರಿಡ್ಡಿಕ್ ಹತ್ರನೇ ಇರ್ತವೆ, ಅವುಗಳಿಂದ ಮಾತ್ರ ಶಿಪ್ನ ಸ್ಟಾರ್ಟ್ ಮಾಡೋಕ್ಕಾಗೋದು. ಅದಕ್ಕೆ ಜಾನ್ ಬೇಗ ರಿಡ್ಡಿಕ್ಗೆ ಹಾಕಿರುವಂಥ ಲಾಕ್ನ ತೆಗಿತಾ ಇರ್ತಾನೆ. ಆವಾಗ ಲೀಡರ್ ಸಾಂತ್ನ ಬಂದು ಲಾಕ್ನ ತೆಗಿಬೇಡಂತ ಜಾನ್ನ ಮೇಲೆ ಖಡ್ಗ ಇಡ್ತಾನೆ. ಆದರೆ ಅಷ್ಟೊತ್ತಿಗೆ ಜಾನ್ ರಿಡ್ಡಿಕ್ನ ಒಂದು ಕಾಲಿನ ಲಾಕ್ನ ತೆಗೆದೇ ಬಿಟ್ಟಿರ್ತಾನೆ. ರಿಡ್ಡಿಕ್ಗೆ ಅಷ್ಟೇ ಸಾಕು, ಸಿಕ್ಕಿದೆ ಚಾನ್ಸ್ ಅಂತ ಒಂದೇ ಕಾಲಿಂದ ಲೀಡರ್ಗೆ ಜೋರಾಗಿ ಒದ್ದು ಅದೇ ಖಡ್ಗದಿಂದ ಅವನ ಮುಖವನ್ನು ಕಟ್ ಮಾಡಿ ಸಾಯಿಸೇ ಬಿಡ್ತಾನೆ. ಈ ಸೀನ್ ಅಂತೂ ನೋಡೋಕೆ ಏಕ್ ನಂಬರ್ ಸೀನ್ ಆಗಿತ್ತು.
ನಂತರ ರಿಡಿಕ್ ಜಾನ್ ಜೊತೆ ಒಂದು ಡೀಲ್ನ ಮಾಡ್ತಾನೆ. ಏನಂದ್ರೆ, ನಾನು ನಿಮಗೆ ಪವರ್ ನೋಟ್ಸ್ಗಳನ್ನು ಕೊಡ್ತೀನಿ, ಆದರೆ ನೀವು ನಂಗೂ ಒಂದು ಶಿಪ್ನ ಕೊಡಬೇಕು ಅಂತ ಹೇಳ್ತಾನೆ. ಜಾನ್ ಕೂಡ ಸರಿ ಅಂತ ಹೇಳಿ ಅವರು ಬೈಕ್ನ ತಗೊಂಡು ಆ ಪವರ್ ನೋಟ್ಸ್ಗಳಿರುವ ಜಾಗಕ್ಕೆ ಹೋಗ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಜಾನ್ನ ಬೈಕು ಕೆಟ್ಟೋಗ್ಬಿಡುತ್ತೆ. ಆದ್ರಿಂದ ರಿಡಿಕ್ನ ಬೈಕ್ ಮೇಲೆ ಇಬ್ಬರು ಮುಂದೆ ಹೋಗ್ತಾರೆ. ಹೀಗೆ ಇವರು ಆ ನೋಟ್ಸ್ಗಳಿರುವ ಜಾಗಕ್ಕೆ ಬರ್ತಾರೆ. ನಂತರ ರಿಡಿಕ್ ಪವರ್ ನೋಟ್ಸ್ಗಳನ್ನು ತೆಗಿತಾ ಹೇಳ್ತಾನೆ, ಜಾನ್, ನಾನು ನಿನ್ನ ಮಗನನ್ನು ಸಾಯಿಸಿಲ್ಲ, ಆದರೆ ಅವನು ತನ್ನ ಜೀವ ಉಳಿಸೋಕೆ ಬೇರೆಯವರ ಜೀವನ ತೆಗಿತಾ ಇದ್ದ. ಅದಲ್ಲದೆ ನಶೆನೂ ಮಾಡ್ತಾ ಇದ್ದ, ಚಿಕ್ಕ ಮಕ್ಕಳನ್ನು ಸಹ ಸಾಯಿಸಬೇಕು ಅಂತ ಅನ್ಕೊಂಡಿದ್ದ. ಇಂಥ ಕೆಟ್ಟ ಉದ್ದೇಶ ಇರೋದ್ರಿಂದನೇ ಅವನು ಸತ್ತೋಗಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಚಾನಕ್ ಆಗಿ ಇವ್ರ ಜೊತೆ ಬಂದಿದ್ದ ಇನ್ನೊಬ್ಬ ವ್ಯಕ್ತಿ ಜಾನ್ ಮತ್ತೆ ರಿಡಿಕ್ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಯಾಕಂದ್ರೆ ಪವರ್ ನೋಟ್ಸ್ಗಳನ್ನು ಅವನು ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದರೆ ನಮ್ಮ ಹೀರೋ ರಿಡಿಕ್ನ ಸಾಯಿಸೋದು ಅಷ್ಟು ಸುಲಭವಾದ ಮಾತಲ್ಲ. ರಿಡಿಕ್ ಒಂದು ದೊಡ್ಡ ಖಡ್ಗವನ್ನು ತಗೊಂಡು ಅವನ ಭುಜವನ್ನೇ ಕಟ್ ಮಾಡಿಬಿಡ್ತಾನೆ. ಆದರೆ ಆ ವ್ಯಕ್ತಿ ಮಾತ್ರ ಇವರು ತಂದಿದ್ದ ಬೈಕ್ಗಳಿಗೆ ಶೂಟ್ ಮಾಡ್ತಾ ಸತ್ತೋಗ್ಬಿಡ್ತಾನೆ. ಇದರಿಂದ ಇವರು ಆ ಕ್ರಿಯೇಚರ್ಗಳ ಮಧ್ಯೆ ನಡ್ಕೊಂಡು ಸ್ಪೇಸ್ ಸ್ಟೇಷನ್ ತಲುಪಬೇಕಾಗಿರುತ್ತೆ. ಯಾಕಂದ್ರೆ ಶಿಪ್ಗಳಿರೋದು ಅಲ್ಲೇನೆ. ಹೀಗೆ ಜಾನ್ ಮತ್ತೆ ರಿಡಿಕ್ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಆ ಕ್ರಿಯೇಚರ್ಗಳು ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತವೆ. ಇಬ್ರು ಕೂಡ ಅವುಗಳ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಹೀಗೆ ಫೈಟ್ ಮಾಡ್ತಾ ಇರಬೇಕಾದ್ರೆ ರಿಡಿಕ್ನ ಮೇಲೆ ಒಂದು ಕ್ರಿಯೇಚರ್ ಅಟ್ಯಾಕ್ ಮಾಡಿ ಅವನ್ನ ತುಂಬಾನೇ ಗಾಯ ಮಾಡಿಬಿಡ್ತವೆ. ಇದರಿಂದ ರಿಡಿಕ್ ತುಂಬಾನೇ ವೀಕ್ ಆಗಿಬಿಡ್ತಾನೆ. ಜಾನ್ ಮಾತ್ರ ಪವರ್ ನೋಟ್ಸ್ಗಳನ್ನ ತಗೊಂಡು ರಿಡಿಕ್ನ ಅಲ್ಲೇ ಬಿಟ್ಟು ಸ್ಪೇಸ್ ಶಿಪ್ ಕಡೆ ಹೋಗ್ಬಿಡ್ತಾನೆ. ಈ ಕಡೆ ರಿಡಿಕ್ ತನ್ನ ಗಾಯಕ್ಕೆ ಅಲ್ಲೇ ಇದ್ದಂತ ಒಂದು ವಿಚಿತ್ರವಾದ ಬಿಸಿಯಾದ ಕಲ್ಲನ್ನು ಹಚ್ಕೊಂಡು ಮತ್ತೆ ಎದ್ದು ಆ ಕ್ರಿಯೇಚರ್ಗಳ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ರಿಡಿಕ್ ಫೈಟ್ ಮಾಡ್ತಾ ಮಾಡ್ತಾ ತುಂಬಾನೇ ವೀಕ್ ಆಗಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದು ದೊಡ್ಡ ಕ್ರಿಯೇಚರ್ ರಿಡಿಕ್ನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸೋದ್ರಲ್ಲೇನೆ ಇರುತ್ತೆ. ಅದೇ ಟೈಮ್ಗೆ ಸರಿಯಾಗಿ ಜಾನ್ ಸ್ಪೇಸ್ ಶಿಪ್ನ ತಗೊಂಡು ಬಂದು ಆ ಕ್ರಿಯೇಚರ್ಗಳಿಗೆ ಶೂಟ್ ಮಾಡಿ ಸಾಯಿಸಿ ರಿಡಿಕ್ನ ಕಾಪಾಡ್ತಾನೆ. ನಂತರ ರಿಡಿಕ್ನ ಶಿಪ್ ಅಲ್ಲಿ ಎಳ್ಕೊಂಡು ಕಾಪಾಡ್ತಾರೆ. ಹಾಗೆ ಇವಾಗ ಜಾನ್ ತನ್ನ ಮಾತಿನಂತೆ ರಿಡಿಕ್ಕಿಗೆ ಒಂದು ಶಿಪ್ನ ಕೊಡ್ತಾನೆ. ರಿಡಿಕ್ ಮೊದಲು ಆ ಶಿಪ್ನ ತಗೊಂಡು ತನ್ನ ಪ್ಲಾನೆಟ್ಗೆ ವಾಪಸ್ ಬಂದು ಮೊದಲು ಆ ವ್ಯಕ್ತಿನ ಹಿಡಿತಾನೆ ಯಾರು ಅವನನ್ನು ಈ ಬರಡು ಗ್ರಹದಲ್ಲಿ ಬಿಟ್ಟಿರ್ತಾರೆ. ರಿಡಿಕ್ ಆ ವ್ಯಕ್ತಿ ತಲೆಗೆ ಚಾಕುನ ಇಟ್ಟು ಕೇಳ್ತಾನೆ, ವಾಕು ಎಲ್ಲಿ ಅಂತ. ಯಾಕಂದ್ರೆ ರಿಡಿಕ್ಕಿಗೆ ಮೊದಲು ವಾಕುನ ಸಾಯಿಸಬೇಕಾಗಿರುತ್ತೆ. ಆದ್ರೆ ಆ ವ್ಯಕ್ತಿ ಮಾತ್ರ ಏನನ್ನೂ ಹೇಳೋದಿಲ್ಲ. ಇದರಿಂದ ರಿಡಿಕ್ ಆ ವ್ಯಕ್ತಿಯನ್ನ ಸಾಯಿಸ್ಬಿಡ್ತಾನೆ. ಆದ್ರೆ ಆ ವ್ಯಕ್ತಿಯ ಹೆಂಡತಿ ರಿಡಿಕ್ಕಿಗೆ ಹೇಳ್ತಾಳೆ, ವಾಕು ಇಲ್ಲಿನ ಈಗ ಹೊಸ ರಾಜ ಆಗಿದ್ದಾನೆ, ಮತ್ತೆ ಅವನಿಗೆ ಇವಾಗ ತುಂಬಾನೇ ಶಕ್ತಿಗಳು ಬಂದಿವೆ ಅಂತ. ರಿಡಿಕ್ ವಾಕುನ ಹುಡುಕ್ತಾನ. ಒಂದು ವೇಳೆ ಹುಡುಕಿದ್ರೆ ಏನ್ ಮಾಡ್ತಾನೆ? ರಿಡಿಕ್ಕಿಗೆ ವಾಕುನ ಸಾಯಿಸೋಕ್ಕಾಗುತ್ತಾ? ಇದೆಲ್ಲವನ್ನು ಸಸ್ಪೆನ್ಸ್ ನಲ್ಲೇ ಇಟ್ಟು ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನೀವು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಮೋಟಿವೇಶನ್ ಸಿಕ್ಕಂತಾಗುತ್ತೆ. ಸೊ ಅದಕ್ಕೆ ಈ ಮೂವಿ ಹೇಗಿತ್ತಂತ ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.